ಸೈಚಿಂಗ್ ಗ್ಲೇಷಿಯರ್ ಅನ್ನೋಂಥ ಪ್ರದೇಶ, ಅದು -60 -70 ಡಿಗ್ರಿ ಇರ್ತಕ್ಕಂಥ ಪ್ರದೇಶ. ನಮ್ಮ ಬೆಂಗಳೂರು ವೆದರ್ಗೂ ನಾವು ಇಲ್ಲಿ ಕರ್ನಾಟಕದ ವೆದರ್ಗೂ ಅಲ್ಲಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರ ವೆದರ್ಗೂ ವೇರಿಯೇಷನ್ ತುಂಬ ಜಾಸ್ತಿ ಇದೆ. ಅಂಥದ್ರಲ್ಲೂ ನಮಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಇವಾಗ ಕುಮಾರಸ್ವಾಮಿ ಅಂತ ಗುರುಗಳು ಯಾರು ಇರ್ತಾರೋ ಅವರೆಲ್ಲ ನಮಗೆ ಮೋಟಿವೇಶನ್ಗಳು ಕೊಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರದೇಶ ನಾವು ಹೊಂದ್ಕೋಬೇಕು ಅಂದರೆ ನಮಗೆ ಮುಂಚೆನೇ ಒಂದು 6 ತಿಂಗಳ ಕಾಲ ನಮಗೆ ಅದನ್ನು ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಜೊತೆಗೆ ನಮ್ಮ ಪ್ರತಿಯೊಂದು ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸೈನಿಕರು ಎಷ್ಟು ಜನ ಇದ್ದಾರೋ ಆ -60 ಡಿಗ್ರಿಯಲ್ಲಿ ಹಲವಾರು ಜನ ಕಾಲು ಕಳ್ಕೊಂಡಿದ್ದಾರೆ, ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಏನಾಗುತ್ತೆ ಅಂದರೆ, ಒಂದು ಚಳಿಯಿಂದ ನಾವು ಕಾಪಾಡ್ಕೋಬೇಕು. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಣಿಗಳಿದೆ ಅಲ್ಲಿ, ಪ್ರಾಣಿಗಳಿಂದ ಅದು ಚಿರತೆ ಇರ್ಬೋದು, ಕರಡಿ ಇರ್ಬೋದು, ಈ ಥರ ಐಸ್ಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗಳಿರುತ್ತೆ, ಅದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಇನ್ನೊಂದು ಪಾಕಿಸ್ತಾನದ ಅತಿ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಬಾರ್ಡರ್, ಅದು ಹೇಳ್ಬೇಕಂದ್ರೆ ಒಂದು ಕಡೆ ಚೈನಾ ಬಾರ್ಡರ್ ಇರ್ಬೋದು, ಇನ್ನೊಂದು ಕಡೆ ಪಾಕಿಸ್ತಾನ ಬಾರ್ಡರ್ ಇರ್ಬೋದು. ಆ ಸೈಚಿನ್ ಅನ್ನೋ ಪ್ರದೇಶ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದು ನಮಗೆ ದೇಶಕ್ಕೆ ತುಂಬ ಮುಖ್ಯವಾದ ಸ್ಥಳ ಇರುತ್ತೆ. ಯಾಕಂದರೆ ಅದು ಒಂದು ನಾವು ಸ್ಥಳ ಕೊಟ್ಟರೆ ನಮ್ಮ ಇಡೀ ದೇಶದೊಳಗಡೆ ಯಾರು ಬೇಕಾದ್ರೂ ನುಗ್ಬೋದು ಅನ್ನೋದಿರುತ್ತೆ. ಅಂಥ ಸ್ಥಳದಲ್ಲಿ ನಮಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅಂಥ ಒಳ್ಳೆ ಟ್ರೈನಿಂಗ್ಗಳನ್ನ ಕೊಟ್ಟು ಮಾಡ್ತಾರೆ. ಅದೇ ರೀತಿ ಬಂದು ರಾಜಸ್ಥಾನಲ್ಲಿ +59 ಡಿಗ್ರಿ ಅಂತ ಹೇಳಿದ್ರೆ ಉರಿ ಬಿಸಿಲು. ನೀವು ಆ ಮರಳಲ್ಲಿ ಜಸ್ಟ್ ನೀವು ಏನಾದರೂ ಒಂದು ತರಕಾರಿ ಹಾಕಿದ್ರೆ, ತರಕಾರಿ ಒಂದು ಹಾಕಿದರೆ ತರಕಾರಿ ತಂತಾನಾಗಿ ಬೆಂದೋಗುತ್ತೆ ಆ ಬಿಸಿಲಿಗೆ. ಅಷ್ಟು ಬಿಸಿಲಿರಲ್ಲಿ ಒಂದು ಕಡೆ ಅಷ್ಟು ಚಳಿಯಲ್ಲಿ ನಾವು ಡ್ಯೂಟಿ ಮಾಡಿ ಇಮಿಡಿಯೇಟ್ಲಿ ನಮ್ಗೇನು ಮಾಡ್ತಾರೆ ಅಂದರೆ, ಈ ಉರಿ ಬಿಸಿಲು ಇರ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲೂ ಏನಂತ ಹೇಳಿದ್ರೆ ಬಿಕಾನಿಯರು, ಗಂಗಾನಗರು ಈ ಥರ ಅದನ್ನು ಪಾಕಿಸ್ತಾನ ಬಾರ್ಡರ್ಗಳಲ್ಲಿ, ಆ ಬಾರ್ಡರ್ಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ನಮ್ಮ ಇದರಲ್ಲಿ ನಮ್ಗೇನು ಮಾಡ್ತಾರೆ ಅಂದರೆ, ನಮ್ಮ ಟ್ರೈನಿಂಗ್ಗಳಲ್ಲಿ ಅತಿ ಹೆಚ್ಚು ಟ್ರೈನಿಂಗ್ಗಳನ್ನ ಕೊಟ್ಟು, ಜೊತೆಗೆ ಯುದ್ಧಘೋಷಗಳನ್ನ ನಮಗೆ ಒಳ್ಳೆಯ ಯುದ್ಧಘೋಷಗಳನ್ನ ಕೊಟ್ಟು ಅಲ್ಲಿ ಟ್ರೈನಿಂಗ್ ಮಾಡೋವಂಥ ಕೆಲಸಗಳು ಮಾಡ್ತಾರೆ.